ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯ. ಚೆನ್ನಾಗಿದ್ರು, ರಾಮ ಲಕ್ಷ್ಮಣ ಥರ ಇದ್ದರು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ರು, ಎಲ್ಲರೂ ಕಂಡು ಬೀಳ್ತಾ ಇತ್ತು. ಇವತ್ತು ನೋಡಿದ್ರೆ ಒಬ್ರಿಗೊಬ್ರು ದಾಯಾದಿಗಳ ಥರ ಕಚ್ಚಾಡ್ಕೋತಾ ಇದ್ದಾರೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಒಬ್ರು ಈ ಕಡೆ, ಒಬ್ಬರು ಪೂರ್ವ ಅಂದರೆ ಒಬ್ಬರು ಪಶ್ಚಿಮ. ಅದಕ್ಕೆ ಕಾರಣ ಹಲವಾರು ಇರ್ಬೋದು, ಆಸ್ತಿ ಇರ್ಬೋದು, ಬೇರೆ ಏನೇ ವಿಷಯ ಇರ್ಬೋದು, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆ ಬರ್ತಾ ಇದೆ, ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆ ಬಂದಿದೆ, ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ದೂರ ಇದ್ದಾರೆ ಅಂತ ಏನಾದರೂ ಆಯಿತು ಅಂತ ಹೇಳಿದ್ರೆ, ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇದು ಮತ್ತೆ ಸೇರಬೇಕು ಅಂತ ಒಂದು ಆಸೆ ಇದ್ದೇ ಇರ್ತದಲ್ವ. ಮತ್ತೆ ನಾವು ಮೊದಲಿನ ಥರ ಇರಬೇಕು, ಬಟ್ ಏನು ಮಾಡೋದು, ಒಂದು ಚಿಕ್ಕವನಿದ್ದಾನೆ, ನಾನು ಅವನ ಹತ್ರ ಹೋಗ್ಬಿಟ್ಟು ಹೇಗೆ ಬಗ್ಗೋದು ಅಂತ ದೊಡ್ಡವ್ರು ಇರ್ತಾರೆ. ಆಯಿತಾ, ಚಿಕ್ಕವ್ರು ಏನು ಮಾಡ್ತಾರೆ, ಎಲ್ಲ ಗೊತ್ತು, ನನಗಿಂತ ದೊಡ್ಡವರು, ನನಗಿಂತ ಎಲ್ಲ ಗೊತ್ತಿರೋರು ತಾನೆ, ಅವರೇ ಹಂಗೆ ಆಡ್ತಾ ಇದ್ದಾರೆ, ನಾನು ಯಾಕೆ ಹೋಗಲಿ ಅಂತ ಅವ್ರು ಇರ್ಬೋದು. ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಬಂದ್ಬಿಟ್ಟು ನಮ್ಮ ಮನಸ್ಸು ಸೇರಬೇಕಂತಿರುತ್ತೆ, ಆದರೆ ಅಲ್ಲಿರುವಂಥ ಪರಿಸ್ಥಿತಿ ನಮ್ಮನ್ನು ಸೇರ್ಕೊಡಲ್ಲ. ಅರ್ಥ ಆಯ್ತಲ್ವ? ಸೊ ಅದಕ್ಕೆ ನಾನು ಏನು ಅಂತೀನಿ ಅಂದರೆ, ಯಾರು ಈ ಒಂದು ಸಮಸ್ಯೆನ ಕ್ಲಿಯರ್ ಮಾಡಬೇಕು, ಅಣ್ಣ ತಮ್ಮಂದಿರು ನಾವು ಮೊದಲಿನ ಥರನೇ ಇರಬೇಕು ಅಂತ ಆಸೆ ಪಡ್ತಾ ಇರೋರು ಯಾರು ಅಂತ ನೋಡಿ. ಅಣ್ಣ ಅಥವಾ ತಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಪರವಾಗಿಲ್ಲ, ನಾನು ಇವಾಗ ಕೊಡ್ತಾ ಇರುವಂಥ ಮಂತ್ರವನ್ನು ಪ್ರತಿದಿನ 108 ಸಲ ಪಠಿಸೋದಕ್ಕೆ ಪ್ರಾರಂಭ ಮಾಡಿ, ಪ್ರತಿದಿನ. ಸೊ ಈ ಮಂತ್ರ ನಾನು ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ, ನೀವು ಪಠಿಸ್ತಾ ಇರಿ. ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ, ಆ ವೈಮನಸ್ಯ, ಮನಕ್ಲೇಶ ಏನೇ ಇರಲಿ, ಅದು ದೂರ ಆಗುವಂಥ ಕಾಲ ಬಹಳ ಹತ್ರ ಬರ್ತದೆ. ಯಾರೋ ಮೂರನೇ ವ್ಯಕ್ತಿ, ಮೂರನೇ ವಸ್ತುವಿನಿಂದ, ವ್ಯಕ್ತಿ ಅಥವಾ ವಸ್ತುವಿನಿಂದ ನಿಮ್ಮಿಬ್ಬರ ಮಧ್ಯೆ ಈ ಪ್ರಾಬ್ಲಮ್ ಬಂದಿದ್ದರೆ ಅದು ಸಾರ್ಟ್ ಔಟ್ ಆಗುತ್ತೆ. ಮಂತ್ರವನ್ನು ನಾನು ಒಂದು ಸಲ ಹೇಳ್ತೀನಿ ಕೇಳಿ. ಪ್ರತಿಸಂಧಿ ಕಾಮಾರ್ಥ ಸ್ಮರ ವೃದ್ಧಿ. ಪ್ರತಿಸಂಧಿ ಕಾಮಾರ್ಥ ಸ್ಮರ ವೃದ್ಧಿ ಅನ್ನುವಂಥದ್ದು ಒಂದು ಮಂತ್ರ ಇದೆ. ಇದನ್ನು ಸ್ಕ್ರೀನಲ್ಲಿ ಕೂಡ ಹಾಕ್ತಾ ಇರ್ತೀವಿ. ಪ್ರತಿದಿನ 108 ಸಲ ಪಡಿಸಿ, ಅಣ್ಣ ತಮ್ಮಂದಿರು ಮೊದಲಿನ ಥರನೇ ಜೀವನವನ್ನು ಸಾಗಿಸಿ ಅಂತ ಹೇಳ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.